ಎಸ್ ಗೋಲ್ಡ್ ಪ್ರಿಯರಿಗೆ ಇದು ಗುಡ್ ನ್ಯೂಸ್. ಚಿನ್ನದ ದರ ಇಳಿಕೆಯನ್ನ ಕಂಡಿರೋದು. ಯುದ್ಧದ ನಡುವೆಯೂ ಕೂಡ ಸತತ ಕುಸಿತವನ್ನ ಕಂಡಿದೆ ಚಿನ್ನದ ಬೆಲೆ. ನಿನ್ನೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನಕ್ಕೆ 10,000 ಕಡಿಮೆ ಆಗಿತ್ತು. ಇಂದು ಸಹ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 3,000 ಇಳಿಕೆ ಕಂಡಿರೋದು. 22 ಕ್ಯಾರೆಟ್ ಚಿನ್ನದ 10 ಗ್ರಾಂ ಚಿನ್ನದ ಬೆಲೆ 1,28,650ಕ್ಕೆ ಇಳಿಕೆ ಆಗಿರೋದು. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 1,40,350 ರೂಪಾಯಿಗೆ ಇಳಿಕೆ ಆಗಿರೋದು. ಯುದ್ಧದ ಪರಿಣಾಮ ಸತತ ಇಳಿಕೆಯನ್ನ ಕಾಣ್ತಾ ಇದೆ ಚಿನ್ನದ ಬೆಲೆ. ಅಮೆರಿಕ ಫೆಡರಲ್ ಬ್ಯಾಂಕ್ ಬಡ್ಡಿ ದರ ಯಥಾಸ್ಥಿತಿ ಕಾರಣ ದರ ಇಳಿಕೆಯನ್ನ ಕಂಡಿರೋದು. ದೇಶದಲ್ಲಿ ಜನರು ಚಿನ್ನವನ್ನ ಖರೀದಿ ಮಾಡಲು ಸುವರ್ಣ ಅವಕಾಶ ಆಯಿತು. ಮದುವೆ ಸೇರಿ ಹಲವು ಕಾರ್ಯಕ್ರಮಗಳಿಗೆ ಬಂಗಾರದ ಖರೀದಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಎಸ್, ಬಂಗಾರದ ದರ ಏನಿದೆ ಇದೀಗ ಇಳಿಕೆಯನ್ನ ಕಂಡಿದೆ. ಮಾರ್ಚ್ ರಿಂದ ಏನು ಫೆಬ್ರವರಿಯಲ್ಲಿ ಅಂತೂ ತುಂಬಾನೇ ಜಾಸ್ತಿ ಆಗ್ತಾ ಹೋಗಿತ್ತು. 2 ಲಕ್ಷವೂ ಕೂಡ ದಾಟುತ್ತೆ ಅಂತ ವಿಶ್ಲೇಷಕರು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ರು. ಬಟ್ ಈ ಯುದ್ಧದ ಕಾರಣದಿಂದಾಗಿ ಇದೀಗ ಚಿನ್ನ ಇಳಿಕೆಯನ್ನ ಕಾಣ್ತಿರೋದು. ಬಹಳಷ್ಟು ಚಿನ್ನದ ಖರೀದಿಯನ್ನ ಮಾಡೋರಲ್ಲಿ ಇದೊಂಥರ ಖುಷಿಯನ್ನ ಮೂಡಿಸಿದೆ. ಮದುವೆಗಳು ಕೂಡ ಹತ್ತಿರ ಬರೋದ್ರಿಂದ ಇದೊಂದು ಮದುವೆ ಸೀಸನ್ ಆಗುತ್ತೆ ಏಪ್ರಿಲ್ ಮೇ ಜೂನ್ ಅಲ್ಲಿ. ಸೊ ಈ ಒಂದು ಮದುವೆ ಸೀಸನ್ ನಲ್ಲಿ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಈ ಒಂದು ಟೈಮ್ನಲ್ಲಿ ಚಿನ್ನವನ್ನ ಖರೀದಿ ಮಾಡೋದಂತೂ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಜಾಗತಿಕ ಹೂಡಿಕೆದಾರರ ಚಿನ್ನದ ಮೇಲಿನ ಹೂಡಿಕೆಯನ್ನ ಬೇರೆಡೆಗೆ ವರ್ಗಾಯಿಸುತ್ತಿರುವುದು ಮತ್ತು ಡಾಲರ್ ಮೌಲ್ಯದ ಏರಿಳಿತ ಕೂಡ ಇದಕ್ಕೆ ಕಾರಣ. ಇಸ್ರಾಯೇಲ್ ಇರಾನ್ ನಡುವಿನ ಸಂಘರ್ಷದ ನಡುವೆಯೂ ಮಾರುಕಟ್ಟೆಯಲ್ಲಿ ಉಂಟಾಗಿರುವ ಅನಿಶ್ಚಿತತೆ ಏನಿದೆ ಬೆಲೆ ಕುಸಿತಕ್ಕೆ ಕಾರಣ ಅಂತ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಷೇರು ಮಾರುಕಟ್ಟೆಯಲ್ಲಿನ ಏರಿಳಿತಗಳು ಸಹ ಬೆಲೆ ಇಳಿಕೆಯ ಮೇಲೆ ಪ್ರಭಾವವನ್ನ ಬೀರಿವೆ. ಇವತ್ತು ಕೂಡ ನಿಫ್ಟಿ 160 ಪಾಯಿಂಟ್ಸ್ ಏನೋ ಜಾಸ್ತಿ ಆಗಿತ್ತು. ಸೊ ಇದೇ ರೀತಿ ಎಲ್ಲವೂ ಕೂಡ ಚಿನ್ನದ ಬೆಲೆಯ ಮೇಲೆ ಒಂದು ಎಫೆಕ್ಟ್ ಅನ್ನ ಕಾಣುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಚಿನ್ನದ ಷೇರು ಮಾರುಕಟ್ಟೆಯತ್ತ ಮುಖ ಮಾಡಿರುವುದು ಮತ್ತು ಜಾಗತಿಕ ಮಟ್ಟದಲ್ಲಿ ಡಾಲರ್ ಮೌಲ್ಯ ಏನಿದೆ ಸ್ಥಿರಗೊಳ್ಳುತ್ತಿರುವುದು ಈ ದರ ಇಳಿಕೆಗೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಿದೆ. ಎಸ್, ಗ್ರಾಹಕರೇನಾದರೂ ಮದುವೆ ಅಥವಾ ಶುಭ ಸಮಾರಂಭಗಳಿಗೆ ಒಡವೆ ಖರೀದಿಯನ್ನ ಮಾಡುವಂತಹ ಪ್ಲಾನ್ ಅಲ್ಲಿದ್ರೆ ಇದು ಸಕಾಲ ಅನ್ಸುತ್ತೆ. ಯಾಕಂದ್ರೆ ಮತ್ತೆ ಮಾರ್ಚ್ ಕೊನೆಯಲ್ಲಾಗಿರ್ಬೋದು ನೆಕ್ಸ್ಟ್ ಏರಿಳಿತ ಇದ್ದೇ ಇರುತ್ತೆ. ಬಟ್ ಇದೀಗ ಒಂದು ಕಡಿಮೆ ದರದಕ್ಕೆ ಬಂದು ನಿಂತಿದೆ ಗೋಲ್ಡ್ ಅನ್ನೋದು.